subscribe my channel. ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ವಿಡಿಯೋದಲ್ಲಿ ನಾವು ವರದಕ್ಷಿಣೆ ಕುರಿತು ಪ್ರಬಂಧವನ್ನು ತಿಳಿಯೋಣ ಮಕ್ಕಳೇ. ಪೀಠಿಕೆ: ವರದಕ್ಷಿಣೆ ದೇಶದ ಬಹುದೊಡ್ಡ ಅನಿಷ್ಟ ಪದ್ಧತಿಯಾಗಿದೆ. ಮದುವೆ ಎನ್ನುವುದು ಇಬ್ಬರು ವ್ಯಕ್ತಿಗಳ ನಡುವಿನ ಸುಂದರವಾದ ಸಂಬಂಧವಾಗಿದೆ. ಆದರೆ ವರದಕ್ಷಿಣೆ ಎಂಬ ಸಾಮಾಜಿಕ ಪಿಡುಗಿನಿಂದ ಸಂಬಂಧಗಳ ನಡುವೆ ವೈಮನಸ್ಸುಗಳು ಉಂಟಾಗುತ್ತಿವೆ. ವರನ ಕಡೆಯಿಂದ ಬೇಡಿಕೆಗಳು ಜಾಸ್ತಿಯಾಗಿ ವಧುವಿನ ಕುಟುಂಬಕ್ಕೆ ಹೊರೆ ಹೆಚ್ಚಾಗುತ್ತಿದೆ. ವಿವರಣೆ: ಮದುವೆಯ ನಂತರ ಮಹಿಳೆ ತನ್ನ ಗಂಡನ ಮನೆಗೆ ಹೋಗುವಾಗ ಹಣ, ಸರಕು ಅಥವಾ ಆಸ್ತಿಯನ್ನು ಹಿಂದಿನ ಕಾಲದಲ್ಲಿ ರಾಜರು ಪ್ರೀತಿಯಿಂದ ಕೊಡುತ್ತಿದ್ದರು. ಆದರೆ ಅದೇ ಅಭ್ಯಾಸವು ಇಂದು ಒಂದು ದೊಡ್ಡ ಶಾಪವಾಗಿದೆ. ಇಂದು ಸಾಮಾನ್ಯ ಜನರು ಸಹ ವರದಕ್ಷಿಣೆ ಕೊಟ್ಟು ವಿವಾಹ ಮಾಡಿಸುವ ಪರಿಸ್ಥಿತಿ ಬಂದಿದೆ. ಸಾಮಾಜಿಕ ಸ್ಥಾನಮಾನಗಳಿಂದ, ಗರ್ವದಿಂದ, ಆಸೆಯಿಂದ ಪಡೆಯುತ್ತಿರುವ ವರದಕ್ಷಿಣೆಯಿಂದ ಹೆಣ್ಣು ಪ್ರತಿದಿನ ನೋವನ್ನು ಅನುಭವಿಸುತ್ತಿದ್ದಾಳೆ. ಹೆಣ್ಣಿನ ತಂದೆಯು ಮಗಳ ಮದುವೆಗಾಗಿ ಕಷ್ಟಪಟ್ಟು ದುಡ್ಡು ಕೂಡಿಸಬೇಕಾದ ಪರಿಸ್ಥಿತಿ ಬಂದಿದೆ. ಕೆಲವೊಮ್ಮೆ ಬಡ ತಂದೆಯು ಸಾಲವನ್ನು ಮಾಡಿ ವರದಕ್ಷಿಣೆಯನ್ನು ನೀಡುತ್ತಿದ್ದಾನೆ. ಮದುವೆಯು ಒಂದು ವ್ಯವಹಾರದಂತೆ ಬದಲಾಗಿದೆ. ಇದರಿಂದ ವಧುವಿನ ಕುಟುಂಬಕ್ಕೆ ಹೊರೆಯಾಗುತ್ತಿದೆ. ವರದಕ್ಷಿಣೆ ತರದೇ ಹೋದರೆ ಕ್ರೂರವಾಗಿ ಹಿಂಸಿಸುತ್ತಿದ್ದಾರೆ. ಕೆಲವೊಮ್ಮೆ ಹೆಣ್ಣಿನ ಆತ್ಮಹತ್ಯೆಗೂ ಕಾರಣವಾಗಿದೆ. ಈ ಎಲ್ಲ ಕಾರಣಗಳಿಂದ ತಾಯಿಯ ಗರ್ಭದಲ್ಲಿರುವಾಗಲೇ ಹೆಣ್ಣು ಶಿಶು ಹತ್ಯೆಯನ್ನು ಮಾಡುತ್ತಿದ್ದಾರೆ. 1961ರಲ್ಲಿ ವರದಕ್ಷಿಣೆ ತೆಗೆದುಕೊಳ್ಳದಂತೆ ಕಾನೂನನ್ನು ಸರ್ಕಾರ ಜಾರಿಗೆ ತಂದಿದೆ. ಆದರೂ ವರದಕ್ಷಿಣೆ ನಿಷೇಧವಾಗಿಲ್ಲ. ವರದಕ್ಷಿಣೆ ಪಡೆಯುವುದನ್ನು ತಡೆಯಲು ಉಪಾಯಗಳು: ಮೊದಲು ವರದಕ್ಷಿಣೆ ಕೊಡುವುದನ್ನು ನಿಲ್ಲಿಸಬೇಕು. ವರದಕ್ಷಿಣೆ ತೆಗೆದುಕೊಳ್ಳುವವರನ್ನು ಕಾನೂನಿನ ಮೂಲಕ ತಡೆಯಬೇಕು. ಎಲ್ಲರಿಗೂ ಅಗತ್ಯವಾಗಿ ಶಿಕ್ಷಣವನ್ನು ಒದಗಿಸಬೇಕು. ಹೆಣ್ಣು ಮಕ್ಕಳನ್ನು ಸಬಲರನ್ನಾಗಿ ಮಾಡಬೇಕು. ಹೆಣ್ಣನ್ನು ಮದುವೆ, ಮಕ್ಕಳ ಪೋಷಣೆಗಷ್ಟೇ ಸೀಮಿತಗೊಳಿಸದೆ ಎಲ್ಲ ಕ್ಷೇತ್ರಗಳಲ್ಲಿ ಬೆಳೆಯುವಂತೆ ಪ್ರೋತ್ಸಾಹಿಸಬೇಕು. ಉಪಸಂಹಾರ: ವರದಕ್ಷಿಣೆಯು ವಧುವಿನ ಕುಟುಂಬದ ಹಿತಾಸಕ್ತಿಯನ್ನು ವಿಚಾರಿಸುವುದರಲ್ಲಿ ಇರಬೇಕೇ ಹೊರತು ವರನ ಕುಟುಂಬದವರು ಬೇಡಿಕೆಯನ್ನಿಡುವಲ್ಲಿ ಅಲ್ಲ. ವರದಕ್ಷಿಣೆ ಎಂಬ ದೊಡ್ಡ ಪಿಡುಗನ್ನು ಕೊನೆಗಾಣಿಸಿ ನಮ್ಮ ಹೆಣ್ಣು ಮಕ್ಕಳ ಉಜ್ವಲ ಭವಿಷ್ಯವನ್ನು ಸುರಕ್ಷಿತವಾಗಿಸೋಣ. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.